ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ವ್ಲಾಗಿಂಗ್ ಅಂತ ಏನಿಲ್ಲ, ಜಸ್ಟ್ ಹಾಗೆ ಒಂದು ಥ್ಯಾಂಕ್ಸ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಥ್ಯಾಂಕ್ಸ್ ಅಂತ ನಾನು ಹೇಳ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು 910 ಮೆಂಬರ್ಸ್, 910 ಜನ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನಗೆ ಇಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ನಿಮಗೆಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ನನ್ನ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿದ್ದೀರಾ, ನನ್ನ ಶಾರ್ಟ್ಸ್ನ ನೋಡಿದ್ದೀರಾ, ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಶೇರ್ ಮಾಡಿದ್ದೀರಾ, ನಿಮಗೆಲ್ಲರಿಗೂ ತುಂಬ 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 ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಅವರಿಗೆ ಮತ್ತು ಲೈಕ್ ಮಾಡೋರಿಗೆ ಥ್ಯಾಂಕ್ಸ್ ಹೇಳಿ ಆಯಿತು. ಇನ್ನೊಂದು ಮೇಜರ್ ಥ್ಯಾಂಕ್ಸ್ ಯಾರಿಗಪ್ಪ ಅಂತ ಹೇಳಿದರೆ, ನನ್ನ ಕಾಲೇಜಲ್ಲಿ ನನ್ನ ಜೂನಿಯರ್ ಆಗಿರುವ ಸುಷ್ಮಾ ಲೈಕ್ ಚಿಟ್ಟೆ. ಸೊ ಚಿಟ್ಟೆ ಹಾಗೂ ಮತ್ತು ನನ್ನ ಸೀನಿಯರ್ ಆಗಿರೋ ಕಾವ್ಯ ಮೀನ್ಸ್ ನನ್ನ ಕ್ಲಾಸ್ಮೇಟ್. ಸೊ ಅವಳಿಗೆ ನಾನಿವತ್ತು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಅವರಿಬ್ಬರು ಇದ್ದಿದ್ದಕ್ಕೆ ನಾನು ಅವತ್ತು ಅಲ್ಲೋಗಿ ಮೇಕಪ್ ಮಾಡೋಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಅವರಿಬ್ರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಥರ್ಡ್ ಥ್ಯಾಂಕ್ಸ್ ಯಾರಿಗಪ್ಪ ಅಂತ ಹೇಳಿದರೆ, ತಿಮ್ಮಾರೆಡ್ಡಿ ಸ್ಕೂಲ್, ತಿಮ್ಮಾರೆಡ್ಡಿ ಟೀಚರ್ ಆ್ಯಂಡ್ ತಿಮ್ಮಾರೆಡ್ಡಿ ಸ್ಟೂಡೆಂಟ್ಸ್. ಸೊ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ರೆಕಮೆಂಡ್ ಮಾಡಿ ಮೇಕಪ್ ಮಾಡಿಸ್ಕೊಂಡು ನಾನು ಮಾಡಿರೋ ಮೇಕಪ್ನ ಅಷ್ಟೆಲ್ಲ ಇಷ್ಟಪಟ್ಟಿದ್ದಕ್ಕೆ ಸೊ ನಿಮಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಏನಪ್ಪ ಈ ತಿಮ್ಮಾರೆಡ್ಡಿ ಸ್ಕೂಲ್ ಸ್ಟೋರಿ ಅಂತ ಹೇಳಿದರೆ, ನನಗೆ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ತುಂಬಾ ಎಫೆಕ್ಟ್ ಹಾಕಿ, ತುಂಬಾ ಎಡಿಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತುಂಬಾ ಎಫೆಕ್ಟ್ ಹಾಕಿ ಮಾಡ್ತೀವಿ. ನಾನೊಬ್ಬಳೆ ಅಂತಲ್ಲ, ಎಲ್ಲರೂ ಹಂಗೆ ಮಾಡ್ತಾರೆ. ಲೈಕ್ ಸಕ್ಸಸ್ ಕಂಡವರು ಅವ್ರಿಗೆ ಒಂದು ಸ್ವಲ್ಪ ಬಲ್ಕಾಗಿ ವ್ಯೂಸು, ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕೂ ಮೀರಿ ಅವ್ರಿಗೆ ಸಿಗುತ್ತೆ. ಸೊ ಇವಾಗ ತಾನೇ ಬಿಗಿನರ್ಸು. ಸೊ ನಮಗೊಂಚೂರು ಆಸೆ ಇರುತ್ತೆ, ನಾವು ಒಂದು ಸ್ವಲ್ಪ ಫೇಮಸ್ ಆಗಬೇಕು, ನಮಗೂ ನೋಡಿದವರೆಲ್ಲ ಸ್ವಲ್ಪ ರೆಕಮೆಂಡ್ ಮಾಡಬೇಕು, ಹಾಗೆ ಹೀಗೆ ನಾವೂ ಅವ್ರ ಥರ ಅರ್ನಿಂಗ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಕ್ರಿಯೇಟರ್ಗೂ ಅದೊಂದು ಆಸೆ ಇರುತ್ತೆ. ಸೊ ನನಗೂ ಕೂಡ ಹಂಗೆ ಒಂದು ಆಸೆ ಇತ್ತು. ಸೊ ಆ ಆಸೆಯಿಂದನೇ ನಾನು ಯೂಟ್ಯೂಬ್ಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಅಂತ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಮಾಡಿದ ಮೇಲೆ ಯೂಟ್ಯೂಬ್ ಮಾಡೋದು ಕಷ್ಟ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕೋದು ಕಷ್ಟ ಏನು, ಕ್ರಿಯೇಟರ್ಸ್ ಕಷ್ಟ ಏನು ಅನ್ನೋದು ನನಗೆ ಗೊತ್ತಾಯಿತು, ನನಗೆ ಅರ್ಥ ಆಯಿತು. ನಾವು ಅಷ್ಟೆಲ್ಲ ಆಸೆ ಪಡ್ತೀವಿ, ನಮಗೂ ಅಷ್ಟು ವ್ಯೂಸ್ ಬೇಕು, ನಮಗೂ ಅಷ್ಟೊಂದು ಸಬ್ಸ್ಕ್ರೈಬರ್ ಬೇಕು, ನಮಗೂ ಅಷ್ಟೊಂದು ಅಂದರೆ ಮನಿ ನಾವು ಅರ್ನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅದೇ ಹುಮ್ಮಸ್ಸಲ್ಲಿ ಇದ್ದೆ. ನನಗೂ ಸಬ್ಸ್ಕ್ರೈಬರ್ ಆಗ್ತಾರೆ, ನನಗೂ ಫ್ಯಾನ್ ಫಾಲೋವರ್ಸ್ ಆಗುತ್ತೆ, ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬರ್ತಾ 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 ಅದೆಲ್ಲೋ ಒಂಚೂರು ನನ್ನಲ್ಲೇ ನನಗೆ ಕಮ್ಮಿ ಆಗ್ತಾ ಬರ್ತು. ಯಾಕಪ್ಪ ಅಂತ ಹೇಳಿದರೆ, ಅಷ್ಟೆಲ್ಲ ಎಫೆಕ್ಟ್ ಹಾಕಿ ಅಷ್ಟೆಲ್ಲ ಇದು ಮಾಡಿದ್ರು ನನ್ನ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ನನಗೆ ವ್ಯೂಸ್ ಸಿಗ್ತಾ ಇಲ್ಲ. ಲೈಕ್ ಲೈವ್ ಮಾಡಿದಾಗ ಕೆಲವೊಂದು ಸಲ ಒಂದು ಸ್ವಲ್ಪ ಬಲ್ಕಾಗಿ ವ್ಯೂಸ್ ಆಗುತ್ತೆ, ಇನ್ನೊಂದು ಸಲ ವೀಡಿಯೋಸಲ್ಲೆಲ್ಲ ಅಷ್ಟೊಂದೆಲ್ಲ ವ್ಯೂಸ್ ಇಲ್ಲ. ಲೈಕ್ ಶಾರ್ಟ್ಸಲ್ಲೂ ಒಂದೊಂದು ತುಂಬಾ ವ್ಯೂಸ್ ಆಗಿದೆ, ಅಂದ್ ಕೆಲವೊಂದೆಲ್ಲ 50-100 ಅಷ್ಟೇ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂತ ಅಂದರೆ, ಬೇಡ, ನನ್ನ ಕೈಲಿದು ಆಗಲ್ಲ, ನಾನು ಇದನ್ನ ನಿಲ್ಲಿಸ್ಬಿಡೋದು, ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ, ನನ್ನ ಕೈಲಿ ಆಗಲ್ಲ, ನಾನು ನನ್ನ ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡೋಣ, ಇದೆಲ್ಲ ನನಗೆ ಬೇಡ ಅಂತ ಸುಮ್ಮನಿದ್ದೆ. ಎಷ್ಟೋ ದಿನ ಆಗಿದೆ, ನೀವು ಬೇಕಾದ್ರೆ ನನ್ನ ವೀಡಿಯೋಸ್ನ ಕಂಟಿನ್ಯೂ ಆಗಿ ನೋಡೋರಿಗೆ ಗೊತ್ತಿರುತ್ತೆ. ನಾನು ಎಷ್ಟೋ ದಿನ ಆಯಿತು ವೀಡಿಯೋ ಹಾಕಿಲ್ಲ, ಲೈವ್ ಮಾಡಿಲ್ಲ, ಶಾರ್ಟ್ಸ್ ಹಾಕಿಲ್ಲ. ಶಾರ್ಟ್ಸ್ನ ಒಂದು ವಾರದಲ್ಲಿ 1-2-3 ಅಷ್ಟೇ ಹಾಕ್ತಾಯಿದ್ದೆ. ಸೊ ನನಗೆ ಹಾಗೆ ಅನಿಸಿತ್ತು. ಅದಾದಮೇಲೆ ಸೊ ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ದಾವಣಗೆರೆಯಲ್ಲಿ ತಿಮ್ಮಾರೆಡ್ಡಿ ಅಂತ ಒಂದು ಸ್ಕೂಲ್ ಇದೆ. ಸೊ ತಿಮ್ಮಾರೆಡ್ಡಿ ಸ್ಕೂಲು ಮೊನ್ನೆ ಶನಿವಾರದ ದಿನ ಅವ್ರ ಸ್ಕೂಲ್ ಆ್ಯನ್ಯುವಲ್ ಡೇ ಇತ್ತು. ಇಲ್ಲೇ 60 ಫೀಟ್ ರೋಡಲ್ಲಿ ಶಾಮನೂರು ಚೌಟ್ರಿ ಇದೆಯಲ್ಲ, ಸೊ ಅಲ್ಲಿ ಅವರು ಆ್ಯನ್ಯುವಲ್ ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಸೊ ಆ ಆ್ಯನ್ಯುವಲ್ ಡೇಗೆ ನಮ್ಮ ಅಣ್ಣನೇ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು. ನಮ್ಮ ಅಣ್ಣ ಅಲ್ಲಿ ಡ್ಯಾನ್ಸ್ ಟೀಚರ್. ಸೊ ಅವನು ಅಲ್ಲಿರೋ ಪ್ರತಿಯೊಬ್ಬರು ಮಕ್ಕಳಿಗೂ ಡ್ಯಾನ್ಸ್ನ ಅಲ್ಲಿ ಅವನೇ ಹೇಳ್ಕೊಟ್ಟಿದ್ದು. ಸೊ ಅವನು ಮೇಕಪ್ಪಿಗೆ ನನಗೆ ಸಜೆಸ್ಟ್ ಮಾಡ್ದ. ಸೊ ಅಲ್ಲಿರೋ ಕೆಲವೊಂದು ಮಕ್ಕಳಿಗೆ ಮೇಕಪ್ ಮಾಡಬೇಕು ಅಂತ ಹೇಳಿ ಅಲ್ಲೇ ನನಗೆ ಸಜೆಸ್ಟ್ ಮಾಡ್ತಾ ನಾನು ಹ್ಞೂ ಅಂತ ಒಪ್ಕೊಂಡೆ. ನಾನು ನಮ್ಮ ಅಣ್ಣ ಹಿಂಗೆ ನನಗೆ ಮೇಕಪ್ಪಿಂದ ಹೇಳ್ದ, ನಾನು ಆ ಸ್ಕೂಲಿಗೆ ಹೋಗಿ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೌಟ್ರಿಗೆ ಹೋಗಿದ್ದೀವಿ, ಆ್ಯನ್ಯುವಲ್ ಡೇಗೆ ಚೌಟ್ರಿಗೆ ಹೋಗಿದ್ದೀವಿ. ಅಲ್ಲಿ ಹೋಗಿದ ತಕ್ಷಣ ಲೈಕ್ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಹೋದೆ. ಹೋಗಿದ ತಕ್ಷಣ
ಸೆವೆಂತ್ ಮಕ್ಕಳು ನಾನು ಹೋಗಿ ಅಲ್ಲಿ ಮೇಕಪ್ ಸ್ಟಾರ್ಟ್ ಮಾಡಿದ ತಕ್ಷಣ ಮ್ಯಾಮ್ ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಸ್ಟಾರ್ಟ್ ಮಾಡಿದ್ರು. ನಾನು ಸಡನ್ಲಿ ಒಂಥರ ಏನು ಇವ್ರು ಹಿಂಗೆ ಹೇಳ್ತಿದ್ದಾರೆ, ಎಲ್ಲಿ ನೋಡಿರ್ಬೋದು ನನ್ನನ್ನು ಅಂತ ನಾನು ಲೈಕ್ ಹಾಗೆ. ಮಕ್ಕಳಿಗೆ ಅಷ್ಟೊಂದು ಫ್ಲ್ಯಾಶ್ ಆಗಲಿಲ್ಲ, ಅವ್ರು ನನ್ನ ಎಲ್ಲಿ ನೋಡಿದ್ದಾರೆ ಸೆವೆಂತ್ ಮಕ್ಕಳಿಗೆ ಅಷ್ಟು ಫ್ಲ್ಯಾಶ್ ಆಗಲಿಲ್ಲ. SLC ಓದೋ ಒಂದು ಹುಡುಗಿ ಮ್ಯಾಮ್ ಅಂದ್ಬಿಟ್ರು. ನಾನು ಏನಾಯಿತು ಅಂತ ನಾನು ಲೈಕ್ ಮೇಕಪ್ ಏನಾದ್ರು ಹಾಳಾಯ್ತಾ ಹಾಗೆ ಅಂತ ನಾನು ಕೇಳಿದೆ. ಮ್ಯಾಮ್ ನಾನು ನಿಮ್ಮನ್ನು ನೋಡಿದ್ದೀನಿ ಮ್ಯಾಮ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ನೋಡಿದ್ದೀರಾ, ಎಲ್ಲರೂ ಹಾಗೆ ಹೇಳ್ತಿದ್ದೀರಲ್ಲ, ನಾನು ಎಲ್ಲಿ ನೋಡಿದ್ದೀರಾ ನೀವು ಅಂತ ನಾನು ಅವ್ರಿಗೆ ಕೇಳಿದಾಗ, ಮ್ಯಾಮ್ ನಾನು ನಿಮ್ಮ ಸಬ್ಸ್ಕ್ರೈಬರು, ನಾನು ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಮ್ಯಾಮ್, ನಾನು ನಿಮ್ಮ ಫಾಲೋವರ್ಸ್ ಮ್ಯಾಮ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಆ ಹುಡುಗಿಯೊಬ್ಬಳು ಯೂಟ್ಯೂಬಲ್ಲಿ ಅಂತ ಹೇಳಿದಾಗ ಎಲ್ಲರೂ ಮ್ಯಾಮ್ ನಾನು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ಮ್ಯಾಮ್, ನಾನು ನಿಮ್ಮ ಫಾಲೋವರ್ಸು ಮ್ಯಾಮ್, ನನ್ನ ಸಬ್ಸ್ಕ್ರೈಬರು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟು ಮಕ್ಕಳ ಪ್ರೀತಿ ನನಗೆ ಒಂಥರ ಏನೋ ಒಂಥರ ಹೊಸ ಹುಮ್ಮಸ್ಸು ಕೊಡ್ತು. ಲೈಕ್ ಮಕ್ಕಳಿಗೆ ನನ್ನ ವಿಡಿಯೋ ತಲುಪಿದೆ, ನನ್ನ ಮಕ್ಕಳೆಲ್ಲ ನೋಡಿ ನನ್ನ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ನನ್ನ ಅಂದರೆ ತಿಮ್ಮಾರೆಡ್ಡಿ ಸ್ಕೂಲ್ ಮಕ್ಕಳು ವೀಡಿಯೋಸ್ನ ನೋಡಿ ನನ್ನ ಗುರ್ತಿದ್ದು ಮಾತಾಡ್ಸ್ತಿದ್ದಾರೆ ಅಂತ ಎಲ್ಲೋ ಖುಷಿ ಆಯಿತು. ಸೊ ನಾನು ಗಿವ್ ಅಪ್ ಮಾಡಬೇಕು ಅಂದ್ಕೊಂಡಿದ್ದು ತುಂಬ ತಪ್ಪೇನೋ ಅಂತ ಅನಿಸ್ಬಿಡ್ತು. ದೊಡ್ಡೋರಿಗಂತ ಅಲ್ಲ, ನನ್ನ ಅಷ್ಟು ಬಲ್ಕಾಗಿರೋ ಆಸೆ ಅದೇನಿತ್ತು. ಸೊ ಪುಟಾಣಿಗಳಿಗೆ ನನ್ನ ವಿಡಿಯೋ ರೀಚ್ ಆಗ್ತಿದೆಯಲ್ಲ, ಸೊ ನಾನು ಬಿಡಬಾರ್ದು ವಿಡಿಯೋ ಮಾಡೋದನ್ನ ಅಂತ ನಾನು ಅವತ್ತೇ ಡಿಸೈಡ್ ಮಾಡಿಕೊಂಡೆ. ಸೊ ಮಕ್ಕಳೆಲ್ಲ ಬಂದು ನನ್ನ ರೆಕಮೆಂಡ್ ಮಾಡಿ ಮಾತಾಡ್ಸಿದ್ದು ತುಂಬಾ ಖುಷಿ ಆಯಿತು. ಮಕ್ಕಳು ಅಂತಲೇ ಅಲ್ಲ, ಅಲ್ಲಿರೋ ಟೀಚರ್ಸೂ ಕೂಡ ನೀವು ಲಕ್ಕಿ ಸರ್ ತಂಗಿ ಅಲ್ವಾ, ನೀವು ಪರ್ವೀನ್ ಮ್ಯಾಮ್ ತಂಗಿ ಅಲ್ವಾ ಅಂದರೆ, ಯಾಕಂದರೆ ನಮ್ಮ ಅಕ್ಕನೂ ಅದೇ ಸ್ಕೂಲಲ್ಲಿ ಟೀಚರ್ ಆ್ಯಂಡ್ ನಮ್ಮ ಅಣ್ಣನೂ ಅದೇ ಸ್ಕೂಲಲ್ಲಿ ಟೀಚರ್. ನಮ್ಮ ಅಕ್ಕ ವರ್ಕ್ ಮಾಡಿ ಔಟ್ಪುಟ್ ಆಗಿದ್ದಾಳೆ, ಬೇರೆ ಕಡೆ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಅಣ್ಣ ಇನ್ನೂ ಕಂಟಿನ್ಯೂಸ್ ಆಗಿ ಅಲ್ಲೇ ಮಾಡ್ತಿದ್ದಾರೆ. ನೀವು ಪರ್ವೀನ್ ಮ್ಯಾಮ್ ಜೊತೆನೂ ಮಾಡ್ಬೇಕಾದ್ರೆ ನಾನು ನಿಮ್ಮನ್ನು ನೋಡಿದ್ದೀನಿ, ನಿಮ್ಮೊಂದು ವೀಡಿಯೋದಲ್ಲೆಲ್ಲ ನೋಡಿದ್ದೀನಿ, ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ. ಟೀಚರ್ಸನ್ನು ಕೂಡ ನನಗೆ ಸ್ವಲ್ಪ ರೆಕಮೆಂಡ್ ಮಾಡಿ ಮಾತಾಡಿಸಿ ತುಂಬಾ ಖುಷಿ ಆಯಿತು. ನನಗೇನಪ್ಪ ಪ್ಲಸ್ ಪಾಯಿಂಟು ಅಂತಂದರೆ ದೊಡ್ಡವ್ರು ಬೇಡ, ಅಂತಂಥ ದೊಡ್ಡ ವ್ಯೂಸೂ ಈಗ ನನಗೆ ಬೇಡ. ಯಾವ ದೊಡ್ಡವರು ನನ್ನ ಗುರ್ತಿದ್ದು ಮಾತಾಡ್ಸೋದು ನನಗೆ ಬೇಡ. ಚಿಕ್ಕ ಮಕ್ಕಳು 7th 8th 9th ಅಂಥ ಮಕ್ಕಳಿಗೆ ನನ್ನ ವೀಡಿಯೋ ಹೋಗಿ ಅವರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆಯಲ್ಲ, ಅದು ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ನಾನು ಇಷ್ಟು ವರ್ಷದಿಂದ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡ್ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಸೊ ನಾನು ಈಗ ಗಿವ್ ಅಪ್ ಮಾಡೋ ಮೈಂಡ್ ಸೆಟ್ಟೇ ನಾನು ಅದು ನಮ್ಮ ತಲೆಯಿಂದ ತೆಗೆದುಬಿಟ್ಟಿದ್ದೀನಿ, ಗಿವ್ ಅಪ್ ಮಾಡಬೇಕು ಅಂತ. ಪ್ಲಸ್ ಇನ್ನು ಮುಂದೆ ವೀಡಿಯೋ ಆಗಿರಲಿ, ಲೈವ್ ಆಗಿರಲಿ, ಶಾರ್ಟ್ಸ್ ಆಗಿರಲಿ ಕಂಟಿನ್ಯೂಸ್ ಆಗಿ ನನ್ನ ಯೂಟ್ಯೂಬಲ್ಲಿ ಇದ್ದೇ ಇರುತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಸ್ಫುಲ್ ತಿಮ್ಮಾರೆಡ್ಡಿ ಸ್ಕೂಲ್ ಸ್ಟೂಡೆಂಟ್, ಐ ಲವ್ ಯು. ಆ್ಯಂಡ್ ತಿಮ್ಮಾರೆಡ್ಡಿ ಟೀಚರ್ಸ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ನನ್ನ ಮೇಕಪ್ನ ನೀವು ಅಷ್ಟೆಲ್ಲ ಇಷ್ಟಪಟ್ಟಿದ್ರಿ ಆ್ಯಂಡ್ ಇಷ್ಟಪಟ್ಟು ಮೇಕಪ್ ಮಾಡಿಸ್ಕೊಂಡು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಮೇಕಪ್ ಮಾಡಿಸಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಗೈಸ್. ಒಂದಲ್ಲ ಎರಡಲ್ಲ 10 ಅಲ್ಲ 60 ಜನ ಮಕ್ಕಳು, 60 ಮೆಂಬರ್ಸ್ ಮಕ್ಕಳಿಗೆ ನಾವು ಅವತ್ತು ಮೇಕಪ್ ಮಾಡಿದ್ದು. ಅವರಿಬ್ಬರು ಇರಲಿಲ್ಲ ಅಂದಿದ್ರೆ ನನಗೆ ಮೇಕಪ್ ಮಾಡೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಆ ಇಬ್ಬರ ಜೊತೆ ಇನ್ನೂ 2 ಟೀಚರ್ಸ್ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಸೊ ನಾನು 60 ಜನ ಮಕ್ಕಳಿಗೆ ಇವತ್ತು ಮೇಕಪ್ ಮಾಡಿ ಬಂದು ನನಗೆ ಅದೇನೋ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನೊಂದು ಬೇಜಾರು ಏನಪ್ಪ ಅಂದರೆ 40 ಜನ ಅಷ್ಟು LKG UKG ಪ್ಲೇ ಗ್ರೂಪ್ ಮಕ್ಕಳು ಇದ್ದು. ಸೊ ಅವರೆಲ್ಲ ಅಷ್ಟು ರೂಮಲ್ಲಿ ಅಷ್ಟು ಜನ ಮಕ್ಕಳು ಬಂದು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂಥರ ಖುಷಿ ಅನ್ನಿಸ್ತು. ಲೈಕ್ ಆ ಮಕ್ಳಿಗೆ ವೀಡಿಯೋ ಮಾಡೋದನ್ನ, ಆ ಮಕ್ಕಳಿಗೆ ಮೇಕಪ್ ಮಾಡೋದನ್ನ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದೊಂದು ಚಿಕ್ಕ ಬೇಜಾರಿದೆ. ಅದು ಬಿಟ್ಟರೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಪ್ಲೇ ಗ್ರೂಪ್ LKG ಆ್ಯಂಡ್ UKG ಮಕ್ಕಳಿಗೂ ಕೂಡ ನನ್ನ ಹತ್ರ ಮೇಕಪ್ ಮಾಡಿಸ್ಕೊಂಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದೆ. ತುಂಬಾ ಥ್ಯಾಂಕ್ ಯು. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು ಅವ್ರ ಮಕ್ಕಳಿಗೆ ಮೇಕಪ್ ಮಾಡಿಸ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ತಿಮ್ಮಾರೆಡ್ಡಿ ಸ್ಕೂಲ್ ಸ್ಟೂಡೆಂಟ್ಸ್. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನೀವು ನನ್ನ ರೆಕಮೆಂಡ್ ಮಾಡಿ ಮಾತಾಡಿಸಿದ್ದು. ಆ್ಯಂಡ್ ಇದೇ ಥರ ಸಪೋರ್ಟ್ ನನಗೆ ಇನ್ನು ಮುಂದೆನೂ ಮಾಡಿ, ಇನ್ನೂ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ಮಾಡೋ ಪರ್ಪಸ್ ಇಷ್ಟೇ. ಸೊ ನನಗಾದ ಪರ್ಸ್ನಲ್ ಫೀಲಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ ಯು ಸೋ ಮಚ್. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನನ್ನು ರೆಕಮೆಂಡ್ ಮಾಡೋ ಥರ ಬೆಳೆಸಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.